ಹುಚ್ಚನ ಸಂದೇಶಕ್ಕೆ ನಿಮ್ಮೆಲ್ಲರಿಗೆ ಸ್ವಾಗತ. ದೇವರನ್ನ ಪ್ರಾರ್ಥಿಸುವವರು ಹುಚ್ಚರು, ದೇವರನ್ನ ನಂಬುವವರು ಹುಚ್ಚರು. ಯೇಸುವನ್ನ ದೇವರಂತ ಹೇಳಿ ನಂಬಿರ್ತಕ್ಕಂಥವ್ರು ಹುಚ್ಚರು, ಆತನ ಆರಾಧಿಸ್ತಕ್ಕಂಥವ್ರು ಹುಚ್ಚರು, ಆತನ ಪ್ರಾರ್ಥಿಸ್ತಕ್ಕಂಥವ್ರು ಹುಚ್ಚರು, ಆತನ ಆತ್ಕೊಂಡಿರ್ತಕ್ಕಂಥವ್ರು ಹುಚ್ಚರು, ಯೇಸುವಿನ ಮೇಲೆ ಎಲ್ಲಾ ವಿಷಯಗಳಿಗಾಗಿ ನಂಬಿಕೆ ಇಡ್ತಕ್ಕಂಥವ್ರು ಹುಚ್ಚರಾಗಿದ್ದಾರೆ. ಯಾಕಂತಂದ್ರೆ ಬೈಬಲ್ ಹೇಳ್ತಾ ಇದೆ, 1 ಕೊರಿಂಥ 1:18 ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅಂದ್ರೆ ನಾವು ಹೇಳುವಂತ ಮಾತು, ನಾನು ಹೇಳುವಂತ ಪ್ರಸಂಗ ಯೇಸುವನ್ನ ರಕ್ಷಕನೆಂದು ಒಪ್ಪದೇ ಇರುವವರಿಗೆ ಹುಚ್ಚು ಮಾತಾಗಿದೆ. ಇವತ್ತು ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ಹುಚ್ಚು ಹಿಡಿದಿದೆ. ಯಾರಿಗೆ ಯಾವ ಹುಚ್ಚು ಹಿಡಿದಿದೆಯೋ ಆ ವಿಷಯದಲ್ಲಿ ಅವರು ಮುಂದೆ ಹೋಗ್ತಾರೆ, ಆ ವಿಷಯಗಳನ್ನೇ ಅವರು ಮಾಡ್ತಕ್ಕಂಥವ್ರಾಗಿದ್ದಾರೆ. ಅದಕ್ಕಾಗಿ ಇಲ್ಲಿ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, 1 ಕೊರಿಂಥ 1:18-25 ವಿಷಯಗಳನ್ನ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ನಾಶನದ ಮಾರ್ಗದಲ್ಲಿರ್ತಕ್ಕಂಥವ್ರಿಗೆ ಶಿಲುಬೆ ಮಾತು ಹುಚ್ಚು ಮಾತು. ಇವತ್ತು ನನ್ನ ಪ್ರಸಂಗ ಕೆಲವರಿಗೆ ಹುಚ್ಚುತನ ಕಾಣಿಸ್ತಾ ಇದೆ. ಕಾರಣ ವಚನ ಹೇಳ್ತಾ ಇದೆ, ನಾಶನದ ಮಾರ್ಗದಲ್ಲಿ ಹುಚ್ಚು ಮಾತು. ಈ ಲೋಕದಲ್ಲಿರ್ತಕ್ಕಂಥ ಜ್ಞಾನಿಗಳಿಗೆ ನಾವು ಮಾಡ್ತಕ್ಕಂಥ ಪ್ರಸಂಗ ಹುಚ್ಚು ಮಾತು, ಹುಚ್ಚಿನ ಮಾತಂತರ ನಾವು ಮಾತಾಡ್ತಕ್ಕಂಥದ್ದವ್ರಿಗೆ ಕೇಳಿಸ್ತದೆ. ಅದಕ್ಕೆ ಹೇಳ್ತಾ ಇದೆ ಇಲ್ಲಿ, ಯಹೂದ್ಯರು ಸೂಚಕ ಕಾರ್ಯಗಳನ್ನ ಕೇಳ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕ್ತಾರೆ, ಆದರೆ ನಾವಾದರೂ ಸಿಲುಬೆಗೆ ಹಾಕಲ್ಪಟ್ಟಂತ ಯೇಸು ಕ್ರಿಸ್ತನನ್ನೇ ಪ್ರಚುರಪಡಿಸ್ತೇವೆ ಎಂಬುದಾಗಿ ಪೌಲನು ಹೇಳೋದ್ರ ಬಗ್ಗೆ ಇಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಇಂದಿನ ದಿನಗಳಲ್ಲಿ ಕ್ರೈಸ್ತರು ಅದ್ಭುತಗಳನ್ನ ಹುಡುಕ್ತಕ್ಕಂಥವರಾಗಿದ್ದಾರೆ, ಗ್ರೀಕರು ಜ್ಞಾನವನ್ನು ಹುಡುಕ್ತಕ್ಕಂಥವರಾಗಿದ್ದಾರೆ. ಆದರೆ ಅದರಲ್ಲಿ ಕೆಲವರಾಗಿರ್ತಕ್ಕಂಥ ನಮಗೆ ಯೇಸುವಿನ ಹುಚ್ಚು, ಯೇಸುವಿನ ಕುರಿತಾಗಿ ಪ್ರಚಾರ ಮಾಡ್ತಕ್ಕಂಥ ಹುಚ್ಚು, ಯೇಸುವಿನ ವಿಷಯವಾಗಿರ್ತಕ್ಕಂಥ ಮಾತುಗಳನ್ನು ತಿಳಿಸ್ತಕ್ಕಂಥ ಹುಚ್ಚು ನಮಗೆ ಹಿಡಿದಿದೆ. ಅದರಿಂದ ಆ ಹುಚ್ಚು ಹಿಡಿದಂತ ನಾನು ಈ ಸಮಯದಲ್ಲಿ ನಿಮ್ಮ ಮುಂದೆ ನಿಂತಿದ್ದೇನೆ. ಯಾವುದಕ್ಕಾಗಿ? ಆ ಯೇಸು ಕ್ರಿಸ್ತನ ಕುರಿತಾಗಿರ್ತಕ್ಕಂಥ ಶಿಲುಬೆ ವಿಷಯವಾಗಿ ತಿಳಿಸ್ಲಿಕ್ಕೆ, ಆತನ ನಮಗಾಗಿ ಆತನ ಪ್ರಾಣ ಕೊಟ್ಟಿದ್ದಾನೆ ಎಂದು ತಿಳಿಸ್ತಕ್ಕಂಥ ಕೆಲಸಕ್ಕೆ ನಾನು ಬಂದು ನಿಂತಿದ್ದೇನೆ. ಕಾರಣ ನನಗೂ ಸಹ ಒಂದು ಹುಚ್ಚು. ಇಲ್ಲಿ ತಿಳಿಸಿರ್ತಕ್ಕಂಥ ಯಹೂದ್ಯರು ಇಂದು ಯಾರನ್ನು ಸೂಚಿಸ್ತಾರಂತಂದ್ರೆ ಅವರು ಕ್ರೈಸ್ತರನ್ನು ಸೂಚಿಸ್ತಕ್ಕಂಥವರಾಗಿದ್ದಾರೆ. ಅನ್ಯರಿಗೆ ನಮ್ಮ ಮಾತು ಹುಚ್ಚು ಮಾತಾಗಿದೆ. ಲೌಕಿಕ ಮನುಷ್ಯನಿಗೆ ದೈವಿಕವಾಗಿರ್ತಕ್ಕಂಥ ಎಲ್ಲ ವಿಷಯಗಳು ಹುಚ್ಚು ತರ ಕಾಣಿಸುತ್ತೆ. ಇವತ್ತು ನಾನು ಅನೇಕರಿಗೆ ಹುಚ್ಚನ ರೀತಿಯಲ್ಲಿ ಕಾಣಿಸ್ತಾ ಇದ್ದೇನೆ. ಕಾರಣ ನನಗೆ ಯೇಸು ಕ್ರಿಸ್ತನ ಹುಚ್ಚು ಹಿಡಿದಿದೆ. ಯೇಸು ಕ್ರಿಸ್ತನ ಹುಚ್ಚು ನನಗೆ ಹಿಡಿದ್ರಿಂದ ನಾನು ಯೇಸು ಕ್ರಿಸ್ತನ ಸರಿಯಾಗಿ ತಿಳಿದುಕೊಳ್ಳಿಕ್ಕೆ ಆಯ್ತು. ಯೇಸು ಕ್ರಿಸ್ತನ ಹುಚ್ಚು ಹಿಡಿದ್ರಿಂದ ಆತನು ದೇವರೆಂಬ ನಂಬಲಿಕ್ಕೆ ಆಯ್ತು. ಒಂದು ವೇಳೆ ಯೇಸುವಿನ ಹುಚ್ಚು ನನಗೆ ಹಿಡಿದೇ ಇದ್ದಿದ್ರೆ ಲೋಕದ ಹುಚ್ಚು ನನಗೆ ಹಿಡಿತಾ ಇತ್ತು. ಲೋಕದ ಹುಚ್ಚು ಒಂದು ವೇಳೆ ನನಗೆ ಹಿಡಿದಿದ್ರೆ ನಾನು ಇವತ್ತು ಎಲ್ಲಿರ್ತಾ ಇದ್ನೋ ಗೊತ್ತಿಲ್ಲ. ಒಂದು ವೇಳೆ ಯೇಸುವಿನ ಹುಚ್ಚು ನನಗೆ ಹಿಡಿದೇ ಹೋಗಿದ್ರೆ, ಯೇಸುವನ್ನ ನಾನು ತಿಳಿದೇ ಇದ್ರೆ ನನ್ನ ಜೀವಿತ ಹೇಗಿರ್ತಾ ಇತ್ತ ಅಂತ ಹೇಳಿ ನಾನು ನೆನೆಸ್ಕೊಳ್ಳಿಕ್ಕೂ ಸಹ ನನಗೆ ಭಯ ಆಗ್ತದೆ. ಆ ರೀತಿಯಾಗಿ ಭಯಂಕರವಾಗಿರ್ತಕ್ಕಂಥ ಜೀವಿತವನ್ನು ನಾನು ಜೀವಿಸ್ತಾ ಇದ್ದೆ ಎಂಬುದನ್ನು ನಾನು ನೆನೆಸ್ಕೊಳ್ತೇನೆ ಅನೇಕ ಸಾರಿ. ಅದರಿಂದ ಯೇಸುವಿನ ಹುಚ್ಚು ನನಗೆ ಹಿಡಿದ್ರಿಂದ ನಾನೇನ್ ಮಾಡ್ತಾ ಇದ್ದೇನೆ ಅಂತಂದ್ರೆ ಯೇಸುವಿನಂತೆ ಆಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಯೇಸುವಿನ ಹುಚ್ಚು ನನಗೆ ಹಿಡಿದ್ರಿಂದ ಯೇಸುವಿನ ಬಳಿ ಹೋಗ್ಬೇಕೆಂಬುದಾಗಿ ಬಯಸ್ತಾ ಇದ್ದೇನೆ. ಯೇಸುವಿನ ಹುಚ್ಚು ನನಗೆ ಹಿಡಿದ್ರಿಂದ ಯೇಸುವಿನಂತೆ ಜೀವಿಸ್ಬೇಕೆಂಬುದಾಗಿ ಆಶಿಸ್ತಾ ಇದ್ದೇನೆ. ಎಲ್ಲಾ ವಿಷಯಗಳಲ್ಲಿ ನಾನು ಆತನ ಮೆಚ್ಚಿಸ್ಬೇಕಂತ ಹೇಳಿ ಆತನ ಹುಚ್ಚು ನನಗೆ ಹಿಡಿದ್ರಿಂದ ನಾನು ಅದನ್ನ ಮಾಡ್ತಕ್ಕಂಥವನಾಗಿದ್ದೇನೆ ಪ್ರೇರೆ. ಇವತ್ತು ನೀವು ಯಾರೆಲ್ಲ ಯೇಸು ಕ್ರಿಸ್ತನ ಹುಚ್ಚು ನಿಮಗೆ ಹಿಡಿದಿದೆಯೋ ಅವರೆಲ್ಲ ನನ್ನ ಹಾಗೆಯೇ ನೀವು ಸಹ ಮಾಡ್ಲಿಕ್ಕೆ ಮುಂದಾಗ್ತಕ್ಕಂಥವ್ರಾಗಿರ್ತೀರ. ಒಂದು ವೇಳೆ ನನಗೆ ಯೇಸುವಿನ ಹುಚ್ಚು ಹಿಡಿದಿರಲಿಲ್ಲ ಅಂದ್ರೆ, ಯೇಸುವಿನ ಕುರಿತಾಗಿ ನಾನು ಯಾವಾಗಲೂ ಯೋಚನೆ ಮಾಡ್ತಕ್ಕಂಥವನಾಗಿರ್ಲಿಲ್ಲ ಅಂದಿದ್ರೆ, ಯೇಸುವಿನ ಕುರಿತಾಗಿ ನಾನು ಯಾವಾಗಲೂ ಮಗ್ನನಾಗಿಲ್ಲ ಯೇಸುವಿನ ಕುರಿತಾಗಿ ಅಂತ ಹೇಳಿದ್ರೆ ನಾನು ಯಾವ್ದ್ರಲ್ಲಿ ಹುಚ್ಚು ಹಿಡಿಸ್ಕೊಂತ ಇದ್ದೆ? ಎಣ್ಣೆ. ಒಂದ್ ವೇಳೆ ಯೇಸುವಿನ ಹುಚ್ಚು ಹಿಡಿದಿರ್ಲಿಲ್ಲ ಅಂದ್ರೆ ನಾನು ಯಾವ ಬಾರಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿತಾ ಇದ್ನೋ ಗೊತ್ತಿಲ್ಲ.
ಯೇಸುವಿನ ಹುಚ್ಚು ಹಿಡಿದಿರ್ಲಿಲ್ಲ ಅಂದ್ರೆ ಯಾವ ವೇಶ್ಯೆ ಮನೆಯಲ್ಲಿ ಮಲಗಿರ್ತಾ ಇದ್ನೋ ಗೊತ್ತಿಲ್ಲ. ಯೇಸುವಿನ ಹುಚ್ಚು ಹಿಡಿದ ಇದ್ರೆ ನನಗೆ ಯಾವ ಬೀದಿಯಲ್ಲಿ ಪೊರಕೆಯಾಗಿ ಅಲಿತಾ ಇದ್ನೋ ಗೊತ್ತಿಲ್ಲ. ಯೇಸುವಿನ ಹುಚ್ಚು ನನಗೆ ಹಿಡಿದೇ ಇದ್ದಿದ್ರೆ ಯಾವ ಕೆಟ್ಟ ಚಟಗಳಲ್ಲಿ ನಾನು ಮುಂದಾಗ್ತಾ ಇದ್ನೋ ಗೊತ್ತಿಲ್ಲ, ಯಾವ ಕೆಟ್ಟ ಚಟಕ್ಕೆ ದಾಸನಾಗ್ತಾ ಇದ್ದೇನೋ ನನಗೆ ಗೊತ್ತಿಲ್ಲ. ಆದರೆ ಕರ್ತನು ಇವತ್ತು ನನ್ನನ್ನೇನ್ ಮಾಡಿದಾರಂತಂದ್ರೆ ಆತನ ಸಿಲುಬೆ ವಿಷಯವಾಗಿ ತಿಳುಕೊಳ್ಳುವಂತೆ ಮಾಡಿ ಆತನ ವಿಷಯವಾಗಿ ನನಗೆ ಹುಚ್ಚು ಹಿಡಿಸಿರ್ತಕ್ಕಂಥವನು ಆತನೇ ಆಗಿದ್ದಾನೆ. ಆತನ ಹುಚ್ಚು ನನಗೆ ಹಿಡಿದ್ರಿಂದ ನಾನು ಯಾವಾಗಲೂ ಆತನ ವಿಚಾರದಲ್ಲಿಯೇ ನಾನು ಮಗ್ನನಾಗಿದ್ದೇನೆ ಪ್ರೇರೆ. ಅದರಿಂದ ಇವತ್ತು ನಾನು ಪ್ರಸಂಗ ಮಾಡ್ತಕ್ಕಂಥದ್ದು ನಿಮ್ಮ ಮುಂದೆ ಬಂದಿರತಕ್ಕಂಥದ್ದು ಯಾವುದಕ್ಕಾಗಿ ಅಂದ್ರೆ ಕ್ರಿಸ್ತನ ಹುಚ್ಚು ನನಗಿರೋದ್ರಿಂದ. ಅದರಿಂದ ಇಂದು ಎಲ್ಲ ದೇವ ಜನರಿಗೆ ಯಾರ ಹುಚ್ಚಾಗಬೇಕಾಗಿದೆ? ಕ್ರಿಸ್ತನ ಹುಚ್ಚು ಹಿಡಿಬೇಕಾಗಿದೆ. ಅಂದ್ರೆ ಕ್ರಿಸ್ತನ ಕುರಿತಾಗಿ ಯಾವಾಗ್ಲೂ ಯೋಚಿಸ್ಬೇಕು, ಚಿಂತಿಸ್ಬೇಕು. ಹುಚ್ಚರಂದ್ರೆ ಏನ್ ಮಾಡ್ತಾರೆ? ಅವರು ಯಾವಾಗ್ಲೂ ಒಂದೇ ಕಾರ್ಯವನ್ನು ಮಾಡ್ತಾರೆ, ಮಾಡಿದ ಕಾರ್ಯವನ್ನೇ ಮಾಡ್ತಾರೆ. ಅವರು ಬೇರೆ ಯಾವುದಕ್ಕೂ ಹುಚ್ಚರು ಗಮನ ಕೊಡಲ್ಲ. ಹಾಗೆ ನಾನು ನೀವು ಕ್ರಿಸ್ತನ ವಿಷಯವಾಗಿ ಹುಚ್ಚು ಹಿಡಿಸ್ಕೊಂಡಾಗ ಮಾತ್ರನೇ ಆತನ ಸರಿಯಾಗಿ ತಿಳ್ಕೊಳ್ಳಿಕ್ಕಾಗುತ್ತೆ, ಆತನ ಸರಿಯಾಗಿ ಪ್ರೀತಿಸ್ಲಿಕ್ಕಾಗ್ತದೆ, ಸರಿಯಾಗಿ ಆತನಿಗಾಗಿ ನಾವು ಜೀವಿಸ್ಲಿಕ್ಕಾಗ್ತದೆ, ಸರಿಯಾದ ದಾರಿಯಲ್ಲಿ ನಾವು ಹೋಗ್ಲಿಕ್ಕಾಗ್ತದೆ. ಒಂದು ವೇಳೆ ಆತನ ಹುಚ್ಚು ನಮಗೆ ಹಿಡಿಯದೆ ಈ ಲೋಕದ ಹುಚ್ಚು, ಈ ಶರೀರದ ಬಯಕೆಗಳ ಹುಚ್ಚು ನಮಗೆ ಹಿಡಿದಿದ್ರೆ ನಾವು ಅವುಗಳನ್ನೇ ಮಾಡ್ತಾ ದೇವರ ವಿರುದ್ಧವಾಗಿ ನಾವು ಕೆಲಸ ಮಾಡ್ತಾ ಮುಂದೆ ಹೋಗ್ತಕ್ಕಂಥವ್ರು, ಪಾಪದಲ್ಲಿ ಇರ್ತಕ್ಕಂಥವ್ರಾಗಿದ್ದೇವೆ ಪ್ರೇರೆ. ಅದರಿಂದ ಇವತ್ತು ನಿಮ್ಮನ್ನು ನೀವು ಪರೀಕ್ಷಿಸ್ಕೊಳ್ರಿ. ನಿಮಗೆ ಯಾವ ಹುಚ್ಚು ಹಿಡಿದಿದೆ? ನನಗೆ ಹಿಡಿದಿರ್ತಕ್ಕಂಥ ಹುಚ್ಚು ನಿಮಗೆ ಹಿಡಿದಿದ್ಯಾ ಅಥವಾ ಬೇರೆ ಹುಚ್ಚು ಹಿಡಿದಿದ್ಯಾ? ಒಂದ್ ವೇಳೆ ಮೊಬೈಲ್ ಹುಚ್ಚು ಹಿಡಿದಿದ್ಯಾ, ಟಿವಿ ಹುಚ್ಚು ಹಿಡಿದಿದ್ಯಾ, ಯಾವ ಹುಚ್ಚು ನಿಮಗೆ ಹಿಡಿದಿದೆ? ಯಾವ್ಯಾವುದಕ್ಕಾಗಿ ನಿಮ್ಮ ಮನಸ್ಸು ಯಾವಾಗ್ಲೂ ತವಕಿಸುತ್ತೆ? ಅದನ್ನ ನೀವು ಪರೀಕ್ಷೆ ಮಾಡ್ಕೊಳ್ಳಿ. ನನ್ಗೆ ಯಾವ ಹುಚ್ಚು ಹಿಡಿದಿದೆ ಅಂತ ಹೇಳಿ ನಾನು ಹೆಂಗ್ ಪರೀಕ್ಷೆ ಮಾಡ್ಕೊಳ್ಳೋದಂದ್ರೆ ಒಂದೇ ಒಂದು ವಿಧಾನ, ಒಂದೇ ಒಂದು ಮಾರ್ಗ. ನಾನು ಪದೇ ಪದೇ ಯಾವುದನ್ನು ಮಾಡ್ತಾ ಇರ್ತೇನೋ ಅದು ಹುಚ್ಚು ನನಗೆ ಹಿಡಿದಿದೆ ಅಂತ ಹೇಳಿ ಅರ್ಥ. ಅದರಿಂದ ಇವತ್ತು ನೀನು ಪದೇ ಪದೇ ಯಾವುದನ್ನು ಮಾಡ್ತಾ ಇದೀಯಾ ಅದರ ಹುಚ್ಚ ನೀನು. ಅದರಿಂದ ನೀನು ಒಳ್ಳೆದರ ಹುಚ್ಚನಾಗಿದ್ಯೋ, ಕೆಟ್ಟದರ ಹುಚ್ಚನಾಗಿದೆಯೋ, ಪಾಪದ ಹುಚ್ಚಲ್ಲಿದೆಯೋ ಅಥವಾ ದೈವಿಕವಾಗಿರ್ತಕ್ಕಂಥ ಹುಚ್ಚುತನದಲ್ಲಿದೆಯೋ, ಅದರಿಂದ ನಿನ್ನನ್ನು ನೀನು ಪರೀಕ್ಷೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲಿ ಹುಚ್ಚರು ಎಂಬುದಾಗಿ ಹೇಳುವಾಗ ಮಾನಸಿಕವಾಗಿ ಅಸ್ವಸ್ಥರ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ನಾವು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದೇವೆ. ಯಾವುದಕ್ಕಾಗಿ ಅಂದರೆ ಈ ಲೋಕದ ಪಾಪವನ್ನ ಅನುಭವಿಸಲಿಕ್ಕೆ, ಈ ಲೋಕದ ಸುಖವನ್ನ ಅನುಭವಿಸುವ ವಿಷಯದಲ್ಲಿ ನಾವೇನಾಗಿದ್ದೇವೆ ಅಂತಂದ್ರೆ ಮಾನಸಿಕವಾಗಿ ಆ ಒಂದು ಅಸ್ವಸ್ಥರಾಗಿದ್ದೇವೆ. ಮಾನಸಿಕ ಸ್ಥಿತಿ ಈ ಲೋಕದ ಪಾಲಿಗೆ ನಾವು ಸತ್ತವರಾಗಿದ್ದೇವೆ. ಆದ್ದರಿಂದ ಈ ಲೋಕದ ಪಾಲಿಗೆ ನಾವು ಸತ್ತವರಾದ ಕಾರಣ ಲೋಕದ ಸಂಗತಿಗಳಲ್ಲಿ ನಾವೇನಾಗಿದ್ದೇವೆ? ಅಸ್ವಸ್ಥರು, ಬಲವಿಲ್ಲದವರಾಗಿದ್ದೇವೆ. ಯಾವುದಕ್ಕಾಗಿ? ಕ್ರಿಸ್ತನಿಗಾಗಿ ಜೀವಿಸುವುದಕ್ಕೋಸ್ಕರವಾಗಿ ಈ ಲೋಕದ ಎಲ್ಲ ಸಂಗತಿಗಳನ್ನ ಮಾಡ್ಲಿಕ್ಕೆ ನಾವೇನಾಗಿದ್ದೇವೆ ಅಂತಂದ್ರೆ ಬಲಹೀನರು, ಅಶಕ್ತರು, ಹುಚ್ಚರಾಗಿದ್ದೇವೆ. ಕಾರಣ ನಮ್ಮ ಕರ್ತನನ್ನ ಪ್ರಚುರಪಡಿಸೋದಕ್ಕಾಗಿ, ನಮ್ಮ ಕರ್ತನಿಗಾಗಿ ಜೀವಿಸೋದಕ್ಕಾಗಿ ಯಾವಾಗಲೂ ನಾವು ಒಂದೇ ದಾರಿಯನ್ನು ಹಿಡಿದವರಾಗಿ, ಕ್ರಿಸ್ತನ ಒಂದೇ ಮಾರ್ಗವನ್ನು ಹಿಡಿದವರಾಗಿ ಹುಚ್ಚರ ರೀತಿಯಲ್ಲಿ ನಾವಿವತ್ತೇನಾಗಿದ್ದೇವಪ್ಪ ಅಂದ್ರೆ ಮುಂದೆ ಹೋಗ್ತಾ ಇದ್ದೇವೆ. ಅದರಿಂದ ದೇವರ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. 1 ಕೊರಿಂಥ 1ನೇ ಅಧ್ಯಾಯ 18ನೇ ವಚನದಿಂದ ಮುಂದುವರಿಸಿ 25ರವರೆಗೆ ಅಲ್ಲಿ ಹುಚ್ಚಿನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಭಕ್ತರಿಗೆ ಹಿಡಿಬೇಕಾಗಿರ್ತಕ್ಕಂಥ ಹುಚ್ಚು, ದೇವಜನರು ಹಿಡಿಬೇಕಾಗಿರ್ತಕ್ಕಂಥ ಹುಚ್ಚು ಯಾವುದು? ಯಾವ ಹುಚ್ಚಿನಲ್ಲಿ ನಾವು ಇರಬೇಕು, ಯಾವ ಹುಚ್ಚಿನಿಂದ ಹೊರಗೆ ಬರಬೇಕು ಎಂಬುದಾಗಿ ಇಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಪ್ರೇರ. ಅದರಿಂದ ನಮಗೆ ಕ್ರಿಸ್ತನ ಕುರಿತಾಗಿರ್ತಕ್ಕಂಥ ಜ್ಞಾನ ನಮಗೆ ಇದೆ ಅನ್ನೋದಾದ್ರೆ ಅದು ಒಳ್ಳೆಯದೇ. ಒಳ್ಳೆಯ ಒಂದು ಹುಚ್ಚು ನಮಗೆ ಇದೆ. ಆ ಹುಚ್ಚಿರೋರು ಮಾತ್ರನೇ ನಾವು ನಿತ್ಯ ಜೀವ ಹೊಂದಲಿಕ್ಕೆ ಸಾಧ್ಯ. ಒಂದು ವೇಳೆ ಲೌಕಿಕ ಕಾರ್ಯಗಳಿಗೆ ನಾವು ಹುಚ್ಚು ಹಿಡಿಸ್ಕೊಂಡ್ರೆ ಪಾಪದಲ್ಲಿ, ಮಲಿನತೆಯಲ್ಲಿ ಜೀವಿಸಿ ನಾವು ನಿತ್ಯ ನಾಶನಕ್ಕೆ ಹೋಗ್ತೇವೆ. ಅದರಿಂದ ನಮ್ಮನ್ನು ನಾವು ದೇವರಷ್ಟಕ್ಕೆ ಒಪ್ಪಿಸ್ಕೊಳ್ಳೋಣ. ಸ್ವಾಮಿ, ನಾನು ಯಾವಾಗಲೂ ನಿನ್ನ ವಿಷಯದಲ್ಲಿ ಹುಚ್ಚನಾಗಬೇಕು, ನಿನ್ನ ವಾಕ್ಯದ ರಹಸ್ಯಗಳನ್ನ ತಿಳ್ಕೊಳ್ಳೋದ್ರಲ್ಲಿ ನಾನು ಹುಚ್ಚನಂತೆ ನಾವು ಪ್ರಯತ್ನಿಸಬೇಕು. ಓದಿದ್ನೇ ಓದಬೇಕು, ಪ್ರಾರ್ಥನೆ ಮಾಡಿದ್ನೇ ಮಾಡಬೇಕು. ನಾನು ಹೊಂದಿಕೊಳ್ಳುವವರಿಗೆ ಎಡಬಿಡದೆ ನಾನು ಪ್ರಾರ್ಥನೆ ಮಾಡಬೇಕು, ಎಡಬಿಡದೆ ನಿನ್ನ ಮಾತುಗಳನ್ನ ನಾನು ಹೃದಯದಲ್ಲಿ ಮೆಲುಕು ಹಾಕಬೇಕು. ಆ ಮೂಲಕ ಪರಲೋಕದ ಆ ಒಂದು ಸಂಗತಿಗಳನ್ನ ನಾನು
ತಿಳ್ಕೋಬೇಕು, ನಿನ್ನ ಹೃದಯವನ್ನು ನಾನು ತಿಳ್ಕೋಬೇಕು, ನಿನ್ನನ್ನು ಅರ್ಥ ಮಾಡ್ಕೋಬೇಕು, ನಿನಗಾಗಿ ಜೀವಿಸಬೇಕು, ನಿನ್ನ ಚಿಂತೆಯಲ್ಲಿಯೇ ನಾನು ಯಾವಾಗಲೂ ಇರಬೇಕು, ನಿನ್ನ ಚಿಂತನೆಗಳೇ ನನ್ನ ಚಿಂತನೆ ಆಗಿರಬೇಕು ಸ್ವಾಮಿ. ಹುಚ್ಚನು ಯಾವ ರೀತಿಯಾಗಿ ಅವನು ಒಂದೇ ವಿಚಾರವಾಗಿ ಯಾವಾಗಲೂ ಗುಣುಗ್ತಾನೋ ಹಾಗೆ ನಾನು ಯಾವಾಗಲೂ ನಿನ್ನನ್ನು ಗುಣುಗ್ಲಿಕ್ಕೆ, ನಿನ್ನ ನಾಮಸ್ಮರಣೆ ಮಾಡಲಿಕ್ಕೆ ನನಗೆ ಬಲ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ಹೌದು, ಸಿಲುಬೆಯ ವಿಷಯವಾಗಿರ್ತಕ್ಕಂಥ ಮಾತು ನಂಬದೇ ಇರತಕ್ಕಂಥ ಜನರಿಗೆ ಹುಚ್ಚು ಮಾತು, ನಮಗಾದರೂ ನಿನ್ನ ಬಲ ಶಕ್ತಿಯಾಗಿದೆ ಸ್ವಾಮಿ. ಅದರಿಂದ ನಿನ್ನ ಬಲ ಶಕ್ತಿಯನ್ನು ಹೊಂದಿಕೊಂಡವರಾಗಿ ನಾವು ಜೀವಿಸಕ್ಕೆ ಸಹಾಯ ಮಾಡು. ಒಂದು ವೇಳೆ ನಮ್ಮ ಪ್ರಸಂಗ ಲೋಕದ ಜನರಿಗೆ ಅದು ಹುಚ್ಚು ಮಾತಾಗಿರ್ಬೋದು ಸ್ವಾಮಿ, ನಾವು ಲೋಕದವರಿಗೆ ಹುಚ್ಚರ ರೀತಿ ಕಾಣಬಹುದು ಸ್ವಾಮಿ, ಆದರೆ ನಮಗೆ ಅದು ನಿನ್ನ ಶಕ್ತಿಯಾಗಿದೆ. ಅದಕ್ಕಾಗಿ ಸ್ತೋತ್ರ. ಲೋಕದವರು ನಮ್ಮನ್ನು ಏನಂದುಕೊಂಡ್ರೂ ಸಹ ಕರ್ತನೆ ಅಪ್ಪ, ನಮಗೆ ಅಪ್ಪ ತೊಂದರೆ ಇಲ್ಲ, ನೀವು ಮೆಚ್ಚುವ ಹಾಗೆ ನಾವುಗಳು ಜೀವಿಸ್ಬೇಕು. ನಮ್ಮೆಲ್ಲರಿಗೆ ಬಲ ಕೊಡು. ಈ ಸಂದೇಶ ಕೇಳಿಸಿಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಇನ್ನು ಯಾರ್ಯಾರು ಯಾವ್ಯಾವ ಕಾರ್ಯಗಳಿಗೆ, ಲೌಕಿಕ ಕಾರ್ಯಗಳಿಗೆ ಹುಚ್ಚರಾಗಿ ಅವುಗಳ ಹಿಂದೆ ಹೋಗ್ತಾ ಇದ್ರು ಸ್ವಾಮಿ, ಅವೆಲ್ಲ ಲೌಕಿಕವಾದ ಕಾರ್ಯಗಳಿಂದ ಬಿಡುಗಡೆ ಹೊಂದಿ ಸ್ವಾಮಿ. ನಿನ್ನನ್ನು ಪ್ರೀತಿಸುತ್ತಾ, ನಿನ್ನನ್ನು ಪ್ರೇಮಿಸುತ್ತಾ, ನಿನ್ನನ್ನು ಕರ್ತನೆ ಹಿಂಬಾಲಿಸುತ್ತಾ ನಿನ್ನ ಹಿಂದೆ ಬರಲಿಕ್ಕೆ ಅವ್ರನ್ನ ಮಾರ್ಪಡಿಸು ಅಪ್ಪ. ನಿನಗಾಗಿ ಹುಚ್ಚರಾಗಿ ಜೀವಿಸಲಿಕ್ಕೆ ಆ ಮೂಲಕ ನಿನ್ನ ನಾಮವನ್ನು ಮಯ ಮಾಡಕ್ಕೆ ಸಹಾಯ ಮಾಡು. ಯೇಸು ನಾಮದಲ್ಲಿ ಪ್ರಾರ್ಥಿಸು ಪರಲೋಕ ತಂದೆಯೇ, ಆಮೇನ್. ಈ ಸಂದೇಶ ನಿಮಗೆ ಇಷ್ಟ ಆಗಿರೋದಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಸೇವೆಗೆ ಬೆಂಬಲಿಸಬೇಕಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಕೇಳ್ಕೊಳ್ತೇನೆ.